ನಡೆದಂಥ ದಲಿತ ಜನಗ್ರಹ ಸಮಾವೇಶ ಜುಲೈ 3ನೇ ತಾರೀಕು ನಮ್ಮ ರಾಜ್ಯದ ರಾಜಧಾನಿ ಇದೇ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಸಾಮಾಜಿಕ ಅನ್ಯಾಯದ ವಿರುದ್ಧ, ಆರ್ಥಿಕ ಅಸಮಾನತೆಯ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಜನ್ಮ ತಾಳಿದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ದೇವನೂರು ಮಹಾದೇವ ಅವರು, ಸಿದ್ಲಿಂಗಯ್ಯನವರು ಹಿರಿಯರು ಪೂರ್ವಿಕರು ಈ ಚಳವಳಿಯನ್ನು ಕಟ್ಟಿದ್ರು. ಅದು ಈಗತ್ವದ ಬೇರೆ ಬೇರೆ ನಾಯಕತ್ವಗಳ ಮೂಲಕ ಈಗ ಮುಂದುವರಿತಾ ಇದೆ. 5 ದಶಕಗಳಲ್ಲಿ ನಾಡಿನ ಎಲ್ಲ ಗಮನಿತ ಸಮುದಾಯಗಳ ದನಿಯಾಗಿ ಅದು ಕೆಲಸ ಮಾಡಿದೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಒಂದು ಸ್ವಾಭಿಮಾನದ ಪ್ರಜ್ಞೆ ಮತ್ತು ಒಂದು ಪ್ರಶ್ನಿಸುವ ಧ್ವನಿಯಾಗಿ ಬಂದಿದ್ದು ದಲಿತ ಸಂಘರ್ಷ ಸಮಿತಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ದಲಿತ ಸಂಘರ್ಷ ಸಮಿತಿ ಯಾವತ್ತೂ ಏನು ದಲಿತ ಸಮುದಾಯಗಳ ಮೇಲೆ ನಡೀತಾ ಇದ್ದಂಥ ದೌರ್ಜನ್ಯಗಳು, ದಬ್ಬಾಳಿಕೆಗಳ ವಿರುದ್ಧ ಅದು ಸತತವಾಗಿ ಹೋರಾಟವನ್ನು ಮಾಡ್ತಾ ಬಂತು. ಅದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ದಲಿತರ ಸಬಲೀಕರಣಕ್ಕಾಗಿ ಏನು ಭೂಮಿಯ ಪ್ರಶ್ನೆಯನ್ನು ತೆಗೆದುಕೊಂಡು ನಾಡಿನಾದ್ಯಂತ ಭೂ ಚಳವಳಿಗಳನ್ನು ಆರಂಭ ಮಾಡಿ ಭೂಹೀನರಿಗೆ ಭೂಮಿ ಕೊಡಿಸುವ ಹೋರಾಟವನ್ನು ಕೈಗೆತ್ತಿಕೊಂಡು ಸ್ವಲ್ಪ ಮಟ್ಟಿಗೆ ಬಡವರಿಗೆ ಭೂಮಿ ಸಿಕ್ಕುವ ಅವಕಾಶ ಸಿಕ್ತು. ಇವತ್ತು ದರಖಾಸ್ತು ಆಗ್ಬೋದು, ಗೋಮಾಳ ಜಮೀನುಗಳನ್ನು ಉಳುಮೆ ಮಾಡ್ತಾ ಇರೋರು ಫಾರಂ ನಂಬರ್ 50, 53, 57 ಹಾಕ್ಕೊಂಡು ಇವತ್ತಿಗೂ ಕೂಡ ಭೂಮಿಯ ಮೇಲೆ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ವಿಶೇಷವಾಗಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಏನು 50% ಭೂಮಿ ಕೊಡಬೇಕು ಅಂತ ಇದೆ, ಅದು ಇನ್ನೂ ಕೂಡ ಸಂಪೂರ್ಣವಾಗಿ ಅವರಿಗೆ ದಕ್ಕಲಿಲ್ಲ. ಕಾನೂನಾತ್ಮಕವಾಗಿ ಸಮುದಾಯಗಳಿಗೆ ದಕ್ಕಬೇಕಾದಂಥ ಭೂಮಿಯನ್ನು ಕೊಡಿಸುವ ಕೆಲಸವನ್ನು ಅವರು ಮಾಡಬೇಕು. ಇನ್ನು ವಸತಿ ಸಮಸ್ಯೆ ಬಂದರೆ ಇವತ್ತಿಗೂ ಬಡವರು ಬೀದಿಗಳಲ್ಲಿ ಬದುಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ನಿರುದ್ಯೋಗದ ಸಮಸ್ಯೆ, ತಳ ಸಮುದಾಯಗಳಲ್ಲಿ ವಿದ್ಯಾವಂತ ಯುವಕರು ಇವತ್ತು ಅವರು ಪದವಿಗಳು ಪಡ್ಕೊಂಡಿದ್ದಾರೆ, ಅವರು ಸ್ನಾತಕೋತ್ತರ ಪದವಿಗಳನ್ನು ಪಡ್ಕೊಂಡು ಇವತ್ತು ಉದ್ಯೋಗ ರಹಿತರಾಗಿ ಓಡಾಡ್ತಾ ಇದ್ದಾರೆ. 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಇವತ್ತು ಸರ್ಕಾರದಲ್ಲಿ. ಬೆಂದೋಗ್ತಾ ಇದ್ದಾರೆ ನಮ್ಮ ಯುವ ಸಮೂಹ. ಅವರಿಗೆ ಉದ್ಯೋಗ ಕೊಡುವಂತ, ಉದ್ಯೋಗ ಭದ್ರತೆ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಒತ್ತಾಯ. ರಾಜ್ಯದಲ್ಲಿ 101 ಜಾತಿಗಳಲ್ಲಿ ಹೆಚ್ಚು ಕಮ್ಮಿ 1,40,00,000ಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ಇಲ್ಲಿದೆ. ನಾವು SCP TSP ಹಣವನ್ನು ನಿಗದಿ ಮಾಡಿ ದಲಿತ ಚಳವಳಿ 2 ದಶಕಗಳ ಹೋರಾಟದ ಫಲವಾಗಿ ಆ ಒಂದು ಕಾಯ್ದೆಯನ್ನ ತಂದ್ರು. 2014ರಲ್ಲಿ ಅದು ಕಾಯ್ದೆ ಅನುಷ್ಠಾನಗೊಳ್ತು. 2026ರವರೆಗೆ ಅಂಕಿ ಸಂಖ್ಯೆಗಳ ಪ್ರಕಾರ ಇವರು ಹೇಳಿದ್ರು ಸುಮಾರು 4 ಲಕ್ಷ ಕೋಟಿ ಹಣ ಪಡ್ಕೊಂಡಂತ ಈ ಸಮುದಾಯಗಳು ಇವು ಎಲ್ಲಿ ಬಡತನ ರೇಖೆಯಿಂದ ಹೊರಗಡೆ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಸರ್ಕಾರದ ಹತ್ರ ಯಾವ ದತ್ತಾಂಶಗಳು ಕೂಡ ಇಲ್ಲ. ನಾವು ಗ್ಯಾರಂಟಿಗಳನ್ನ ನಿರಾಕರಣೆ ಮಾಡ್ತಾ ಇಲ್ಲ. SC ST ಹಣವನ್ನ ಕಾಯ್ದೆಬದ್ಧವಾಗಿ ಆ ಸಮುದಾಯಗಳ ಒಂದು ವೈಯಕ್ತಿಕ ಆಸ್ತಿ ಸೃಜನೆ ಮಾಡ್ಕೊಳ್ಳೋದಕ್ಕೆ, ಉದ್ಯೋಗಗಳ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ, ಮೂಲಭೂತ ಸೌಕರ್ಯಗಳಿಗೆ, ಶಿಕ್ಷಣಕ್ಕೆ ಅದನ್ನ ವಿನಿಯೋಗ ಮಾಡಬೇಕಾಗಿತ್ತು. ನಿಗಮಗಳಲ್ಲಿ ಅರ್ಜಿಗಳು ಕೊಳಿತಾ ಬಿದ್ದಿದ್ದಾರೆ. ಭೂಮಿ ಒಡೆತನ ಯೋಜನೆ ಇವತ್ತಿಗೂ 1 ಎಕರೆ ಭೂಮಿ ಕೊಡಕ್ಕೆ ಸರ್ಕಾರದ ಕೈಲಿ ಆಗ್ತಾ ಇಲ್ಲ. ISP ಸ್ಕೀಮ್ಸ್ಗಳು ಕೂಡ ಅಷ್ಟೇನೆ, ಸರಿಯಾದಂತ ಹಣ ಇಲ್ದಿರ ಇವತ್ತು ನಮ್ಮ ಜನ ಆ ನಿಗಮಗಳಿಗೆ ಅಲದು. ಸೊ ಈ ರೀತಿ ಸರ್ಕಾರ ಹೊರಗಡೆ 1 ರೂಪಾಯಿ ಕೊಡುತ್ತೆ ಬಿಟ್ಟು 1 ಲಕ್ಷ ಕೊಡಂಗ್ ಮಾತಾಡುತ್ತೆ. ಆ ಒಂದು ಅಸಹನೆಯನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಸಮುದಾಯಗಳು ಆಗ್ತಾ ಇಲ್ವಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಮಾಜದ ಹೊರಗಡೆ ಬಿಂಬಿತ ಆಗ್ತಾ ಇದೆ. ತುಂಬಾ ಹಿಂದೆನೆ ಆಯೋಜನೆ ಮಾಡಿದ್ವಿ. ಈಗ 3ನೇ ತಾರೀಕು ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೀವಿ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಕ್ಕೆ ಏನು 2022ರಲ್ಲಿ 2 ಲಕ್ಷಕ್ಕೂ ಮೇಲ್ಪಟ್ಟು ಜನ ನಮ್ಮ ಈ ಸಮುದಾಯ, ನಮ್ಮ ಕರೆಗೆ ಹೋಗ್ಬಿಟ್ಟಂತ ಜನ ಈ ಸರ್ಕಾರ ಬರೋದಕ್ಕೆ ಕಾರಣ ಆದ್ರು. ಆದರೆ ಸರ್ಕಾರ ಇವತ್ತು ಬಲಾಢ್ಯರ ಪರವಾಗಿದೆ, ಬಂಡವಾಳಿಗರ ಪರವಾಗಿದೆ. ಇವತ್ತು ಬಡವರ ಹೆಸರಿನಲ್ಲಿ ಮತ್ತು ರೈತರ ಹೆಸರಿನಲ್ಲಿ ಭೂಸ್ವಾಧೀನಗಳನ್ನು ಮಾಡಿಕೊಳ್ಳುವ ಮೂಲಕ ರೈತರನ್ನ ಭೂಮಿಯಿಂದ ಹೊರತಳ್ಳುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಎಲ್ಲ ಭೂಮಿನ ಕೃಷಿ ಕಾರ್ಮಿಕರಿಗೆ ಭೂಮಿಯ ಹಂಚುವ ಕೆಲಸವನ್ನ ಮಾಡಬೇಕು. ಮತ್ತು SCP ಹಣ ಏನಿದೆ ಆ SCP ST ಹಣವನ್ನ ಈ ಸಮುದಾಯಗಳ ಒಳಿತಿಗಾಗಿ ಬಳಸಬೇಕು ಆಗುತ್ತೆ ಅಂತೇಳಿ SCP ಕಾಯ್ದೆನೇ ಹೇಳುತ್ತೆ. ಮಾನ್ಯ DK ಶಿವಕುಮಾರ್ ಅವರು
ಅವರು ಕೂಡಲೇ ವಿಶೇಷ ಅಧಿವೇಶನ ಕರಿಬೇಕು. ಅಧಿವೇಶನಕ್ಕಿಂತ ಮುನ್ನ ದಲಿತ ಸಂಘರ್ಷ ಸಮಿತಿಯ ಕರೆದು ಅವರು ಚರ್ಚೆ ಮಾಡಬೇಕು. ಆತಂಕ ಆಗ್ತಾ ಇದೆ. ಇವತ್ತು ಸಂವಿಧಾನಾತ್ಮಕವಾಗಿ ಪರವಾಗಿರಬೇಕು ಅಂತ ನಾವು ಬಯಸ್ತೀವಿ ನಾವು. ಆ ಹಿನ್ನೆಲೆಯಲ್ಲಿ ಈ ಜನಗ್ರಹ ಸಮಾವೇಶದ ಯಶಸ್ವಿ ಆ ಪ್ರಚಾರವನ್ನ ತಾವು ಕೊಡಬೇಕು. ನಾವು ಮನವಿಗಳನ್ನ ಕೊಟ್ಟಿದ್ದೀವಿ. ಇಂದಿನ ಸರ್ಕಾರಗಳು, ಇಂದಿನ ಮುಖ್ಯಮಂತ್ರಿಗಳು ನಮ್ಮ ಹಕ್ಕೊತ್ತಾಯಿಗಳ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ನೆಗ್ಲೆಕ್ಟ್ ಮಾಡಿದ್ದೆ ಆದ್ರೆ ಅದು ಮುಂದಿನ ಚುನಾವಣೆಯಲ್ಲಿ ಅದು ಪರಿಣಾಮ ಬೀರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವು ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೇವೆ. ಇವತ್ತಿನಿಂದ SI ಆರಂಭ ಆಗ್ತಾ ಇದೆ. ಈ ಬಡವರಿದ್ದಾರೆ, ಆ ಕಾರಣಕ್ಕಾಗಿ ಏನು ದಾಖಲೆಗಳಿದಾವೆ ಆ ಮನೆ ಬಾಗಿಲಿಗೆ ಆ ದಾಖಲೆಗಳನ್ನ ಒದಗಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು. ಈ ನಾವು ಮನವಿಯನ್ನ ಮಾಡ್ತೇವೆ. ಏನು ಇವತ್ತು SIR ಆರಂಭ ಆಗಿದೆ, ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆ ದಾಖಲೆಗಳನ್ನು ಹೊಂದಿಸುವ ಕೆಲಸಗಳನ್ನ ನಮ್ಮ ಸಮುದಾಯಗಳು ಮಾಡ್ಕೋಬೇಕು. ನಾವು ಕೂಡ ಅದಕ್ಕೆ ಈಗಾಗಲೇ ಅನೇಕ ರೀತಿಯ ತಯಾರಿಗಳನ್ನ ನಾವು ಮಾಡಿದ್ದೇವೆ. ವಿಶೇಷವಾಗಿ ದಲಿತರ ಮೇಲೆ ನಡೀತಾ ಇರುವಂತ ದೌರ್ಜನ್ಯಗಳನ್ನ ತಡೆಗಟ್ಟೋದಿಕ್ಕೆ ಇವತ್ತು DCR ಠಾಣೆಗಳಲ್ಲಿ ಸರಿಯಾದಂತಹ ಸಿಬ್ಬಂದಿಗಳಿಲ್ಲ, ಮೂಲ ಸೌಕರ್ಯಗಳಿಲ್ಲ. ಅದೊಂದು ರಕ್ಷಣೆ ಕೊಡೋದಕ್ಕಾಗಿ ಈ ರಕ್ಷಣಾ ಠಾಣೆಗಳನ್ನ ಮಾಡಬೇಕು ಅಂತ ಬಯಸಿದ್ವಿ. ಈ ಸಮುದಾಯಗಳ ಬಗ್ಗೆ ಕರ್ತವ್ಯ ಬದ್ಧವಾಗಿ ಕೆಲಸ ಮಾಡುವಂತವರನ್ನ ನೇಮಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ವಿ. ಇದಿಷ್ಟು 3ನೇ ತಾರೀಕು ನಡೆಯುವಂತ ಈ ಜನಗ್ರಹ ಸಮಾವೇಶಕ್ಕೆ ಎಲ್ಲರೂ ಕಾರ್ಯಕ್ರಮಕ್ಕೆ ತಯಾರಿ ತುಂಬಾ ಜೋರಾಗಿ ನಡೆದಿರೋದ್ರಿಂದ 3ನೇ ತಾರೀಕು ತಾವು ಅದನ್ನ ಗಮನಿಸಬಹುದು.